ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಸಮಯ ಬಂದು 12:06. ಸೊ ನಾನು ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ, ಹಿಂದೆ ನೋಡ್ತಾ ಇದ್ದೀವಿ, ಇದೆಲ್ಲ ಡೆಫಿನೆಟ್ಲಿ ಏರ್ಪೋರ್ಟ್ ಅಂತೂ ಅಲ್ಲ. ಈಗ ನೋಡ್ತಾ ಇದ್ದೀವಲ್ಲ, ಇದು ಏರ್ಪೋರ್ಟ್ ಅಂತೂ ಅಲ್ಲ. ನಾನು ಪ್ರಯಾಗ್ರಾಜಿಗೆ ಹೋಗೋದಕ್ಕೆ ಬೆಂಗಳೂರಿನಿಂದ ಚೆನ್ನೈಗೆ ಟ್ರೈನ್ ಬುಕ್ ಮಾಡಿದ್ದೀನಿ. ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನಾನು ಬೆಂಗಳೂರಿಂದ ಚೆನ್ನೈಗೆ ಟ್ರೈನಲ್ಲಿ ಹೋಗ್ತೀನಿ, ಹಾಗೆ ಚೆನ್ನೈಯಿಂದ ಪಾಟ್ನಾಗೆ ನಾನು ಬಂದು ಫ್ಲೈಟ್ ಬುಕ್ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು SMVT ರೈಲ್ವೆ ಸ್ಟೇಷನ್, ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು SMVT ರೈಲ್ವೆ ಸ್ಟೇಷನ್. ಈ ಹೊರ್ಗಡೆಯಿಂದ ನೋಡಿದ್ರೆ ಗುರು ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ. ಇದು ಅಂದರೆ ಅಷ್ಟು ಅದ್ಧೂರಿ ಆಗೈತೆ ಇದು ರೈಲ್ವೆ ಸ್ಟೇಷನ್ನು. ಅಂದರೆ ಫುಲ್ಲು ಏನೋ ಒಂಥರ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ ವೈಬು ಇಲ್ಲಿ ಆ ಥರ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನನಗೆ ಟ್ರೈನ್ ಇರೋದು ಬಂದು 4:45ಕ್ಕೆ ಟ್ರೈನ್ ಇರೋದು. ಸೊ ನಾನು 12 ಗಂಟೆ ಇವಾಗ. ಸೊ ಇನ್ನು 4:45 ಗಂಟೆ ನಾನು ಇಲ್ಲೇ ಇರಬೇಕಾಗುತ್ತೆ. ಇಲ್ಲೇ ಇದ್ದು ಆ ಟ್ರೈನ್ ಬರೋ ತನಕ ಕಾಯ್ದು ಆ ಟ್ರೈನ್ ಹತ್ಕೊಂಡು ಚೆನ್ನೈಗೆ ಹೋಗಬೇಕಾಗುತ್ತೆ. ಸೊ ಚೆನ್ನೈ ಈ ನಮ್ಮ SMVT ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಹೇಗಿದೆ ನಿಮಗೆ ತೋರಿಸ್ತೀನಿ. ಗುರು ನಿಜವಾಗ್ಲೂ ಇದು ರೈಲ್ವೆ ಸ್ಟೇಷನ್ ಅಂತ ಹೊರ್ಗಡೆಯಿಂದ ನೋಡಿದವ್ರಿಗೆ ಯಾರಿಗೂ ಅನ್ಸೋದೇ ಇಲ್ಲ. ಅಂದರೆ ಏನು ಗುರು ಇದು ಇರೋದು ಅಂದರೆ ನಮ್ಮ ಬೆಂಗಳೂರಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲೇ ಈ ಥರ ನಾನು ಎಲ್ಲೂ ನೋಡಿಲ್ಲ. ಬೇರೆ ಕಡೆ ಇರ್ಬೋದೇನೋ ಇದಕ್ಕಿಂತ ಮಸ್ತಾಗಿ ಇರೋ ರೈಲ್ವೆ ಸ್ಟೇಷನು, ಆದರೆ ಇಲ್ಲಿ ನನ್ನ ಬೆಂಗಳೂರಲ್ಲಿ ನಾನು ನೋಡಿರೋವಂಥ ರೈಲ್ವೆ ಸ್ಟೇಷನಲ್ಲಿ ಈ ರೈಲ್ವೆ ಸ್ಟೇಷನು ಒಂಥರ ಅದ್ದೂರಿ ಅಂತಲೇ ಹೇಳ್ಬೋದು. ಏನು ಗುರು ಇರೋದಿದು ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು. ಒಂದು ಟೈಮ್ ರೈಲ್ವೆ ಸ್ಟೇಷನ್ ಅನ್ನೋಕ್ಕೆ ಹೋಗಿ ಏರ್ಪೋರ್ಟ್ ಅಂತ ಬರುತ್ತೆ, ಏರ್ಪೋರ್ಟ್ ಅನ್ನೋಕ್ಕೆ ಹೋಗಿ ರೈಲ್ವೆ ಸ್ಟೇಷನ್ ಬರುತ್ತೆ. ಒಂದು ಟೈಮ್ ಏನೇನೋ ಮಾತಾಡ್ತಾ ಇರ್ತೀನಿ. ನೋಡ್ಬೋದು ಜನ, ಏನಪ್ಪ ಜನ ಇದು. ಟೈಮು ಇಷ್ಟೊತ್ತಾದ್ರೂ ಜನ ಮಾತ್ರ ಕಮ್ಮಿ ಆಗಿಲ್ಲ. ನೋಡಿ ಇದು ಬಂದು ಆ್ಯಕ್ಚುಯಲ್ ಎಂಟ್ರಿ. ಇದು ಏನು ನೋಡ್ತಾ ಇದ್ದೀವಲ್ಲ, ಇದು ಎಂಟ್ರಿ. ಸೊ ಹಂಗೆ ಹಿಂದೆ ನೋಡ್ಬಿಡೋಣ ಯಾವ ಥರ ಐತೆ ಅಂತ. ಸರ್ ವ್ಲಾಗಿಂಗ್, ಸರ್ ವ್ಲಾಗಿಂಗ್ ಮೀನ್ಸ್ ಸರ್ ಲೈಕ್ ವಿಲ್ ಟೇಕ್ ದ ವಿಡಿಯೋ and we publish in YouTube. What purpose? So the viewers can see the nature and all the beautiful railway station and beautiful you also. Okay. Thank you. ನೋಡ್ಬೋದು ಎಂಟ್ರೆನ್ಸು. ಜನ ಇಲ್ಲಿಲ್ಲೇ ಮಲ್ಕೊಂಬಿಟ್ಟವ್ರೆ ಗುರು. ನೋಡಿ ಇವರೆಲ್ಲ ಮೇ ಬಿ ನಾಳೆ ಹೋಗೋರು ಅನ್ಕೊಂತೀನಿ. ಜನ ಇಲ್ಲೇ ಮಲ್ಕೊಂಬಿಟ್ಟವ್ರು. ನೋಡಿ ಈ ಬೋರ್ಡಲ್ಲಿ ನೆಕ್ಸ್ಟ್ ಟ್ರೈನ್ ಯಾವಾಗ, ಎಷ್ಟು ಗಂಟೆಗೆ ಬರುತ್ತೆ, ಮತ್ತು ಎಲ್ಲೆಲ್ಲಿ ಹೋಗುತ್ತೆ, ಇದು ನಾವು ಇಲ್ಲಿ ನೋಡ್ಬೋದು. ನಮಗೆ ಏನು ಗುರು ಜನ ಈ ಥರ ಆಗ್ಬಿಟ್ಟವ್ರಿ, ಒಂಚೂರು ಜಾಗನೇ ಇಲ್ಲ ಎಲ್ಲೂ ನೋಡಿದ್ರು. ನೋಡಿ ಚಾಯ್ 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 ಚಾಯ್. ಈಗ ಇದೊಂಥರ ಈಗ ಮಾಲ್ಗಳಲ್ಲಿ ಇರುತ್ತಲ್ಲ ಟಿಕೆಟು ಸಿಸ್ಟಮು, ಅಂದರೆ ಟಿಕೆಟ್ ಕೊಡ್ತಾರಲ್ಲ ಆ ಥರ ಐತೆ ಇದು ಇನ್ಫ್ರಾಸ್ಟ್ರಕ್ಚರು. ನೋಡ್ಬೋದು ಫುಲ್ ಕ್ರೇಜಿ ಇದಂತೂ. ಈ ಕಡೆ ಸೈಡು ಅಂದರೆ ಫಿಸಿಕಲಿ ಡಿಸೇಬಲ್ಡ್, ಅಂದರೆ ಅಂಗವಿಕಲರಿಗೆ ಅವ್ರಿಗೊಂದು ಸಪ್ರೇಟಾಗಿ, ಅವರೇ ನಂಬರ್ 1, ಅವ್ರಿಗೊಂದು ಸಪ್ರೇಟ್ ಝೋನ್ ಇದೆ, ಸಪ್ರೇಟ್ ಕ್ಯೂ. ಮತ್ತು ಇದೆಲ್ಲ ನಾರ್ಮಲ್ಲು ನೋಡ್ತಾ ಇರ್ಬೋದು. ಸಖತ್ ಕ್ರೇಜಿ ಐತೆ ಗುರು. ಜನ ನೋಡಿ ಯಾವ ಕಡೆ ನೋಡ್ರು ಜನ. ಹಾಗೇನೆ ಇಲ್ಲೇನೋ ಐತೆ, ಏನಿದು ಯಾಕೆ ಜನ ಇಲ್ಲೆಲ್ಲ ಮಲ್ಕೊಂಬಿಟ್ಟವ್ರೆ. ಮೇ ಬಿ ಇದು ವೇಟಿಂಗ್ ಲಿಸ್ಟ್ ಅನ್ಕೊತೀನಿ, ಅಂದರೆ ಜನ ಇಲ್ಲಿ ಬಂದು ರೆಸ್ಟ್ ಮಾಡ್ತಾರೆ ಅನ್ಕೊತೀನಿ. ಕ್ರೇಜಿ. ಬೆಳಗ್ಗೆ ಹೊತ್ತು ಮಾತ್ರ ಜನ ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೊಳ್ಳೋದು, ನೈಟ್ ಆಯ್ತಿದ್ದಂಗೆ ಅಲ್ಲಲ್ಲೇ ಮಲ್ಕೊಂಬಿಡ್ತಾರೆ. ಇದು ನಮ್ಮ ಇಂಡಿಯಾ. ಹೊಡೀರಿ ಚಪ್ಪಾಳೆ. ಜನ ಅಂತೂ
ಏನು ಭಯಂಕರ ಜನ. ಸೊ ಇದು ಮೇ ಬಿ ಏನಿದು ಇಲ್ಲೆಲ್ಲೋ ಬೇರೆ ಮೇ ಬಿ ಮೇಲ್ಗಡೆ ಇನ್ನೊಂದು ಫುಡ್ ಕೋರ್ಟಿಗೆ ಹೋಗೋವಂಥ ಇದಿರ್ಬೋದು ಇದು. ಸೊ ಆಮೇಲೆ ಹೋಗೋಣ. ನೋಡಿ ಇಲ್ಲೆಲ್ಲ ಜನ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮಲ್ಕೊಂಡವ್ರೆ. ನೋಡಿ ಇಲ್ಲಿ ಹಾಕೋರೆ ಫುಡ್ ಕೋರ್ಟಿಗೆ ಮತ್ತು ಪ್ಲ್ಯಾಟ್ಫಾರ್ಮ್ 2ರಿಂದ 7. ಸೊ ಹಿಂಗೆ ಹೋಗ್ಬೇಕು ನಾವು ಆ ಪ್ಲ್ಯಾಟ್ಫಾರ್ಮ್ ಮತ್ತು 2 ಮತ್ತು 7 ಮತ್ತು ಫುಡ್ ಕೋರ್ಟಿಗೆ ಹೋಗೋರು ಈ ಮೆಟ್ಲಿಂದ ಹತ್ಕೊಂಡು ಹೋಗ್ಬೇಕು. ಆಮೇಲೆ ಲಿಫ್ಟ್ ಬೇರೆ ಐತೆ. ಕ್ರೇಜಿ ಇದು ಭಯಂಕರ ಕ್ರೇಜಿ. ನೋಡಿ ಜನ ನೋಡಿ. ಇದು ಪ್ಲ್ಯಾಟ್ಫಾರ್ಮ್ 1 ಅನ್ಕೊತೀನಿ. ಇದೇನು ಆಟೋಮೆಟಿಕ್ ಓಪನ್ ಆಗೋಯ್ತು. ಸೂಪರ್ ಇದು. ಥ್ಯಾಂಕ್ ಯು ಬ್ರೋ. ಅರೆ ಹಂಗೆ ಆಟೋಮೆಟಿಕ್ ಓಪನ್ ಆಗ್ಬಿಡ್ತೈತೆ. ಏನು ನಾವೇನು ಇದೇ ಮಾಡೋದು ಬೇಡ. ಸಖತ್ ಒಳ್ಳೆ ಟೆಕ್ನಾಲಜಿ ನೋಡ್ತಾ ಇರ್ಬೋದು. ಇದು ನಾನು ಅಲ್ಲಿ ತೋರಿಸಿದ್ನಲ್ಲ ಮೆಟ್ಲು ನೋಡಿ. ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕೆ ಮೇ ಬಿ ಇದೇ ಮೆಟ್ಲು ಅನ್ಕೊತೀನಿ. ಇಲ್ಲಿ ಯಾವುದೋ ಒಂದು ರೈಲು ಸುಮ್ಮನೆ ನಿಲ್ಲಿಸ್ಬಿಟ್ಟು ಅವ್ರು ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಫುಲ್ಲು ಜನನೇ ಇಲ್ಲ. ಎಲ್ಲ ಖಾಲಿ ಜನ. ಅಲ್ಲಿ ಒಳಗಡೆ ಅಷ್ಟೊಂದು ಜನ ಅವರೇ. ಇಲ್ಲಿ ಈಚೆ ಕಡೆ ಜನನೇ ಇಲ್ಲ. ಮೇ ಬಿ ಇಲ್ಲಿ ಜನಗಳನ್ನ ಅಂದರೆ ಮಲ್ಕೊಳಕ್ಕೆ ಇಲ್ಲಿ ಬಿಡೋಲ್ಲ ಅನ್ಕೊತೀನಿ. ಅಂದರೆ ಏನೋ ಗೊತ್ತಿಲ್ಲ. ಜನ ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಹೊರಗಡೆ ಅಷ್ಟೊಂದು ಜನ ಅವರೇ. ಇಲ್ಲಿ ಹೊರಗಡೆ ಒಬ್ಬರು ಜನನೂ ಇಲ್ಲ. ಏನು ಗುರು ಐತಿದು ರೈಲ್ವೆ ಸ್ಟೇಷನು. ಮೇ ಬಿ ನನಗೆ ಬೆಳಗ್ಗೆ ಚೆನ್ನೈಗೆ ಹೋಗೋವಂಥ ರೈಲು ಈ ಪ್ಲ್ಯಾಟ್ಫಾರಮು, ಇಲ್ಲಾಂದರೆ ಆ ಕಡೆ ಇನ್ನೊಂದು ಅಲ್ಲಿ ಮೇಲ್ಗಡೆ ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ತೋರಿಸಿದ್ನಲ್ಲ ಅಲ್ಲಿರಬಹುದು ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ಚಾರ್ಟ್ ಪ್ರಿಪೇರ್ ಇನ್ನೂ ಆಗಿಲ್ಲ. ಬಿಫೋರ್ ಒಂದು 1/2 ಅವರ್ 1 ಅವರ್ ಮುಂಚೆ ಚಾರ್ಟ್ ಪ್ರಿಪೇರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆವಾಗ ನನಗೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ. ಸೊ ಇವಾಗ ಅಲ್ಲಿ ತನಕ 4:45 ಗಂಟೆ ನಾನು ಇದೇ ರೈಲ್ವೆ ಸ್ಟೇಷನಲ್ಲಿ ಟೈಮ್ ಪಾಸ್ ಮಾಡಬೇಕು. ರೈಲ್ವೆ ಸ್ಟೇಷನ್ನು ಒಂಥರ ಚೆನ್ನಾಗೈತೆ. ಕ್ಲೀನ್ ಆಗಿರ್ಬೋದು. ಆಮೇಲೆ ಎಲ್ಲಿ ಬೇಕಲ್ಲಿ ಕಸ ಕಂಡಿರೋದು. ಈಗ ಅದೇನೋ ಬಾಯಿಗೆ ಮದ್ದು ಹಾಕ್ಕೊಂಡು ಅದೇನೋ ವಿಮಲ್ ಹಾಕ್ಕೊಂಡು ಉಗ್ದಿರೋದು ಅವೆಲ್ಲ ಏನು ಕಾಣಲ್ಲ ಇಲ್ಲಿ. ಫುಲ್ಲು ಕ್ಲೀನಾಗೈತೆ. ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಯಾವುದೇ ಥರ ಗಲೀಜು ಅವೆಲ್ಲ ಏನೂ ಇಲ್ಲ. ಆದರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲ್ಗಡೆ ಸ್ವಲ್ಪ ಮಾಮೂಲಿ ಅವೆಲ್ಲ ಇರುತ್ತೆ ಬಿಡಿ. ಅವೆಲ್ಲ ಇರಲೇಬೇಕು ರೈಲ್ವೆ ಸ್ಟೇಷನ್ ಅಂದಮೇಲೆ. 1 2 ಸ್ವಲ್ಪ ಅವೆಲ್ಲ ಇಲ್ಲ ಅಂದರೆ ರೈಲ್ಗಳ ಮೇಲೆ ಅಂದರೆ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಅಷ್ಟೇ ಕತೆ. ಇದು ರೈಲ್ವೆ ಎಲ್ಲ ಜನ ಖಾಲಿ ಅವರೇ. ಸೊ ಇದೇನೋ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ. ಏನಿದು ಏನೋ ಗೊತ್ತಿಲ್ಲ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಐತೆ. ಎಲ್ಲ ಮನೆಗೆ ಹೋಗ್ಬಿಟ್ಟಿರಂಗವ್ರೆ ಖಾಲಿ ಮಾಡ್ಕೊಂಡು. ನಾಳೆ ಬೆಳಗ್ಗೆ ನೋಡೋಣ ಓಪನ್ ಆಗಿದ್ರೆ ಏನು ಅಂತ ಹೇಳ್ತೀನಿ. ಇವೆಲ್ಲ ಗಾಡಿಗಳು ಅಂದರೆ ಟೈಲ್ಸ್ ಗ್ರಾನೈಟ್ಗಳು ಇವೆಲ್ಲ ಅಂದರೆ ಪಾಲಿಷ್ ಮಾಡೋದು ಇಲ್ಲ ಕ್ಲೀನ್ ಮಾಡೋದು ಇರಬೇಕು. ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಮೇ ಬಿ ಇವೆಲ್ಲ ಗ್ರಾನೈಟ್ಗಳನ್ನ ಕ್ಲೀನ್ ಮಾಡೋವಂಥ ಮಿಷಿನ್ಗಳಿವೆಲ್ಲ. ಸಖತ್ ಕ್ಲೀನಾಗೈತೆ ಗುರು ಇದು. ಯಶವಂತಪುರ ರೈಲ್ವೆ ಸ್ಟೇಷನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು ಕಂಪೇರ್ ಮಾಡಿದ್ರೆ ಸಖತ್ ಕ್ಲೀನು ಮತ್ತು ಸಖತ್ ಕಾಮಾಗೈತೆ ಇದು ರೈಲ್ವೆ ಸ್ಟೇಷನು. ಅಂದರೆ ಒಳಗಡೆ ಜನ ಭಯಂಕರ. ಬಟ್ ಇಲ್ಲಿ ಈಚೆ ಕಡೆ ಅಂತೂ ಜನ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಜನನೇ ಕಾಣ್ತಾ ಇಲ್ಲ ಒಬ್ರು. ನೋಡಿ ರೈಲ್ ಊಸ್ಬಿಡ್ತಾ ಇದೆ ಉಶ್ ಅಂತ ಸೈಲೆಂಟಾಗಿ. ಮೈಸೂರು ಚೆನ್ನೈ ಸೆಂಟ್ರಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡಿ. ಸೊ ಬನ್ನಿ ಹಂಗೆ
ಅಲ್ಲಿ ಯಾವುದೋ ಪ್ಲ್ಯಾಟ್ಫಾರ್ಮು 2 ಮತ್ತು 7 ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅದು ಹಿಂಗೈತೆ ಏನು ಅಂತ. ಓಪನ್ ಸಿಮ್ ಬಾಗಿಲು ತೆಗಿ ಜಯಮ್ಮ. ಇದು ಸೂಪರ್. ಸೊ ಇಲ್ಲಿ 2 ಆಪ್ಷನ್ ಐತೆ. ಒಂದು ಮೆಟ್ಲು, ಇನ್ನೊಂದು ಇದು ಅಲ್ಲಿ ಕಾಲಿಕ್ರೆ ಅದೇ ಕರ್ಕೊಂಡೋಗೈತೆ. ಯಾವುದಕ್ಕೆ ಹೋಗೋಣ? ಮೆಟ್ಲು ಹತ್ಕೊಂಡೆ ಹೋಗ್ಬಿಡೋಣ ಬನ್ನಿ. ಸೊ ಇದು ಮೇಲ್ಗಡೆಯಿಂದ ವ್ಯೂ ನೋಡ್ತಾ ಇರ್ಬೋದು. ಅಂದರೆ ಏನೇ ಹೇಳಿ, ಜನ ರೈಲು ತಪ್ಪಿದ್ರೆ ಬಸ್ಸು, ಇದನ್ನು ಒಂದು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಇಂಡಿಯಾದಲ್ಲೇ ಅಂದ್ಕೊತೀನಿ. ಅಂದರೆ ಕರೆಕ್ಟಾಗಿ ಯೂಸ್ ಮಾಡ್ಕೊತಾರೆ ಗುರು. ರೈಲಾಗಿರ್ಬೋದು ಇಲ್ಲ ಬಸ್ಸಾಗಿರ್ಬೋದು. ಈಗ ನೋಡಿ, ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ರಾ? ಗಂಡು ಮಕ್ಕಳು ಈಗ ಜಾಗನೇ ಇಲ್ಲ. ಈಗ ಹೆಣ್ಮಕ್ಳದೇ ದರ್ಬಾರು ಫುಲ್ಲು. ಈಗ ಅವ್ರಿಗೆ ಒಂದು KSRTC ಬಸ್ಸಲ್ಲಿ ಮಹಿಳೆಯರಿಗೆ ಅಂದ್ಬಿಟ್ಟು ರಿಸರ್ವೇಷನ್ ಇರುತ್ತೆ. ಮಹಿಳೆಯರಿಗಾಗಿರ್ಬೋದು, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇವ್ರಿಗೆಲ್ಲ ಓಕೆ. ಫಿಸಿಕಲಿ ಹ್ಯಾಂಡಿಕ್ಯಾಪು ಮತ್ತು ಪ್ರೆಗ್ನೆಂಟ್ ಆಗಿರೋರು ಇವ್ರಿಗೆಲ್ಲ ರಿಸರ್ವೇಷನ್ ಇರುತ್ತೆ. ಅದರಲ್ಲಿ ಮತ್ತೆ ಇನ್ನೊಂದು ವಿಭಾಗ ಬಂದು ಹೆಣ್ಮಕ್ಳಿಗೂ ರಿಸರ್ವೇಷನ್ ಇರುತ್ತೆ. ಇವಾಗ ಅವ್ರಿಗೆ ರಿಸರ್ವೇಷನು ಸಿಗ್ತಾ, ಪ್ಲಸ್ಸು ಫ್ರೀ ಸೀಟು, ಫ್ರೀ ಟಿಕೆಟು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲದಕ್ಕೂ ಅವ್ರಿಗೆ ಅಡ್ವಾಂಟೇಜು. ಗಂಡು ಮಕ್ಳಿಗೆ ಏನೂ ಇಲ್ಲ ನೋಡಿ. ಇದಾವುದು ಪ್ಲ್ಯಾಟ್ಫಾರ್ಮ್ 4, 5, ಅಲ್ಲಿ ಮುಂದೆ ನೋಡ್ತಾ ಇರೋದು 6, 7. ಈ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬಿಡೋಣ. ಇದ್ರಲ್ಲಿ ಇವಾಗಾದ್ರೂ ಮಿಷಿನಲ್ಲಿ ಹೋಗೋಣ. ಮಿಷಿನ್ ತೋರಿಸ್ತಾ ಇದ್ದಿಲ್ಲ. ಆರಾಮ್ ಮಾರ್ಕು ಮೂವ್ ಆಗ್ತಾ ಐತೆ. ಇಕ್ಕಿ ಕಾಲು ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಓಕೆ, ಅಂದರೆ ಇಲ್ಲಿ ಲೈಟಿಂಗ್ ಹಾಕೋರಲ್ಲ, ಅದು ನೋಡೋಕ್ಕೇ ಏನೋ ಒಂಥರ ಚೆನ್ನಾಗೈತೆ. ರೈಲ್ವೆ ಸ್ಟೇಷನು ಕತ್ಲು ಇರಬಾರ್ದು. ಆವಾಗ ಜನಗಳಿಗೆ ಏನು ಗೊತ್ತಾ, ಒಂಥರ ಭಯ. ರೈಲ್ವೆ ಸ್ಟೇಷನ್ ಅಂದರೆ ಒಂದೊಂದು ರೈಲ್ವೆ ಸ್ಟೇಷನ್ ಅದೇನೇನೋ ನಾವು ನೋಡ್ತಾ ಇರ್ತೀವಲ್ಲ, ಹಾಂಟಿಂಗ್ ರೈಲ್ವೆ ಸ್ಟೇಷನ್, ಯಾವುದೋ ದೆವ್ವಗಳಿರೋ ರೈಲ್ವೆ ಸ್ಟೇಷನ್ನು, ಅದು ಯಾವ್ಯಾವ ರೈಲ್ವೆ ಸ್ಟೇಷನ್ಗಳೆಲ್ಲ ನೋಡ್ತಾ ಇರ್ತೀವಿ. ಈ ರೈಲ್ವೆ ಸ್ಟೇಷನಲ್ಲಿ ಜನ ಇಲ್ಲ. ಇಲ್ಲಿ ಅಂದರೆ ನೋಡ್ಬೋದು, ಜನನೇ ಇಲ್ಲ. ಈ ಕಡೆ ಟರ್ಮಿನಲ್ಗೆ ಬಂದಿದ್ದೀನಿ, ನೋಡು ಜನನೇ ಇಲ್ಲ ಗುರು ಒಬ್ರು. ಅಂದರೆ ಲೈಟು ಎಲ್ಲ ಕಡೆ ಏನಾಗಿದೆ ಅಂದರೆ ಯಾವ ಟೈಮಲ್ಲಿ ಅವರು ಓಡಾಡಿದ್ರು ಭಯ ಆಗಬಾರ್ದು ಅವ್ರಿಗೆ. ಅಂದರೆ ಆರಾಮಾಗೆ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು, ಇಲ್ಲ ಇಲ್ಲೇ ಕುತ್ಕೋಬೋದು, ಇಲ್ಲೇ ಇದು ಮಾಡ್ಬೋದು. ಒಂದು ಚೂರು ಭಯ ಆಗಲ್ಲ. ರೈಲ್ವೆ ಸ್ಟೇಷನ್ ಫುಲ್ಲು ಈ ಕಡೆ ಎಲ್ಲ ಫುಲ್ಲು ಖಾಲಿ. ಅಂಗಡಿ ಓಪನ್ ಆಗೈತೆ, ಆದರೆ ಅಂಗಡೀಲಿ ಯಾರೂ ಇಲ್ಲ. ಇಲ್ಲಿ ಯಾರು ಎತ್ಕಿತ್ಕೊಂಡು ಹೋಗಲ್ವಾ ಹಿಂಗೆ ಬಿಟ್ಟರೆ ಅಂತ ನಾನು ಅಲ್ವಾ ಗುರು? ನೋಡು, ಹಿಂಗೆ ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ಟವ್ರೆ, ಯಾರೂ ಇಲ್ಲ ಅಂಗಡೀಲಿ. ಈಗ ಹಿಂಗೆ ಬಂದ್ಬಿಟ್ಟು ಚಿಪ್ಸಿ ಏನಾರ ಕಿತ್ಕೊಂಡು ಹೋಗ್ಬಿಟ್ರೆ, ಹಿಂಗೆಲ್ಲ ಯಾರೂ ಮಾಡಲ್ಲ. ಅಂದರೆ ಮಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಯಾರೂ ಇಲ್ಲ. ಯಾರೇನೇ ಮಾಡಿದ್ರೂ ಗೊತ್ತಾಗಲ್ಲ. ಆ ಕಡೆ ಸ್ವಲ್ಪ ಜನ ನೋಡಿ, ಎಲ್ಲ 4-5 ಜನ, ಈ ಕಡೆ ಸ್ವಲ್ಪ 4 ಜನ. ಖಾಲಿ ಗುರು ಫುಲ್ಲು ರೈಲ್ವೆ ಸ್ಟೇಷನು.
ನಿದ್ದೆ ಅಂತೂ ಬರ್ತಾಯಿಲ್ಲ, ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಿದ್ದೆ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಭಯ, ಈಗ ನನ್ನ ಬ್ಯಾಗಲ್ಲಿ ನನ್ನ ಬಟ್ಟೆಗಳು ಮತ್ತು ಮೈಕು ಮತ್ತು ಸ್ವಲ್ಪ ಐಟಮ್ಸ್ಗಳೆಲ್ಲ, ಈಗ ಪವರ್ ಬ್ಯಾಂಕು ಮತ್ತು ಕಾಸು ಎಲ್ಲ ಈ ಬ್ಯಾಗಲ್ಲಿ ಇರೋದ್ರಿಂದ ನಿದ್ದೆ ಮಾಡೋಕ್ಕೆ ಭಯ ಗುರು. ಒಬ್ಬನೇ ಬೇರೆ ಬಂದಿರೋದ್ರಿಂದ ಜೊತೆಲಿ ಯಾರು ಇದ್ದರೆ ಸರಿ ವಾಶ್ರೂಮ್ಗಾರು ಹೆಂಗೋ ಅವ್ನ ಕೈಲಿ ಬ್ಯಾಗ್ ಇಕ್ಸ್ಬಿಟ್ಟು ಹೋಗ್ಬಿಟ್ಟು ಬರ್ಬೋದಾಗಿತ್ತು. ಯಾರೂ ಇಲ್ಲ, ಒಬ್ಬನೇ ಬಂದಿದ್ದೀನಿ. ಇದು ಒಂಥರ ನನ್ನ ಲೈಫಲ್ಲಿ ಮೊದಲನೇ ಎಕ್ಸ್ಪೀರಿಯೆನ್ಸು, ಒಂದು ಜಾಗಕ್ಕೆ ಒಬ್ಬನೇ ಹೋಗಿ ವ್ಲಾಗ್ ಮಾಡ್ತಾಯಿರೋದು. ಇದೇ ಫಸ್ಟ್ ಟೈಮು. ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಕುಂಭಮೇಳಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ಇವತ್ತಿನ ನನ್ನ ರೈಲ್ವೆ ಸ್ಟೇಷನಿನ ಜೀವನ. ಇದೊಂಥರ ಸಿಂಗಲ್ ಲೈಫ್ ಅಟ್ ರೈಲ್ವೆ ಸ್ಟೇಷನ್.